ಆದರೆ ಯಲ್ಲಪ್ಪ ಹೇಳ್ದ, ಯವ ನನಗ್ಯಾಕೆ ಬೇಕು ಲಗ್ನ? ಹಿಂದಿನ ಶರಣರೆಲ್ಲ ಹಾಗೆ ಮದುವೆಯನ್ನು ಮಾಡಿಕೊಳ್ಳದೆ ಅವರೆಲ್ಲ ಹೇಗೆ ಬಾಳಿದರು? ತಾವೇ ತಾವಾಗಿ ಬಾಳಿದರು. ಅಂಥವರಲ್ಲಿ ಯಲ್ಲಪ್ಪನಿಗೆ ತಂದೆ ತಾಯಿಗಳು ಹೇಳಿದರು, ಮಗನೇ ನಿನ್ನಿಂದ ವಂಶ ವೃದ್ಧಿ ಆಗಬೇಕಾಗಿದೆ, ನಿನ್ನಿಂದ ಮನೆಯ ವಂಶವೃಕ್ಷ ಬೆಳಿಬೇಕಾಗಿದೆ. ಆಯ್ತಮ್ಮ, ನಿಮಗೆ ಹ್ಯಾಂಗೆ ತಿಳಿತೈತೆ ಹಂಗೆ ಮಾಡಿರಿ. ಬಹಳ ಆನಂದ ಆಯ್ತು. ಕನ್ಯಾ ನೋಡಕತ್ತಿದ್ರು, ಅಲ್ಲಿ ಕನ್ಯಾ ನೋಡಿದರು. ನಾವು ನೋಡ್ತೀವಿ ಕನ್ಯಾ, ಹೌದಲ್ರಿ? ನಮಗೆಂಥ ಕನ್ಯಾ ಬೇಕೀಗ? ನಾವು ನೋಡುವಂಥ ಕನ್ಯೆ ಹೇಗಿರ್ಬೇಕಂತಂದ್ರೆ MA MCom ಮುಗಿಸಿರಬೇಕು. ನಾವು ನೋಡುವಂಥ ಕನ್ಯೆ ಇದು. ಹುಡುಗರು ಸಹಿತ ಕನ್ಯಾ ನೋಡ್ತಾರೆ, ವರ ನೋಡ್ತಾನೆ ಕನ್ಯೆ. ಕನ್ಯಾ ನೋಡ್ದ ಒಬ್ಬ ಒಂದು ಮನುಷ್ಯ ಬರಲಿಲ್ಲ ಅಂತವನಿಗೆ, ಒಂದು ಮನುಷ್ಯ ಬರಲಿಲ್ಲ. ಕೊನೆಯದಾಗಿ ವಿಚಾರ ಮಾಡ್ದವ, ನೀತಿ ಮಾಡಿಕೊಂಡ್ರೆ ಬೇಷ ಏನ ಸುಮ್ಮನೆ ಮಾಡ್ಕೊಳ್ಳದೆ ಇದ್ದರೆ ಬೇಷ, ತಡಿ ವಿಚಾರ ಮಾಡಿ ಮಠಕ್ಕೆ ಬಂದ. ಒಬ್ಬ ಶರಣರಿದ್ದರಲ್ಲಿ, ಜೇಡರ ದಾಸಿಮರ್ಯ ಅನ್ನುವಂಥ ಶರಣರು ಇದ್ದರು. ಅವ್ರ ಮನೆಗೆ ಹೋದ. ಮಧ್ಯಾಹ್ನ ಸಮಯ ಕೂಗಿದ, ಬರ್ರಿ ಯಾರವ್ರು ಒಳಗೆ ಬರ್ರಿ ಅಂದರು. ಅವ್ರು ಏನು ಮಾಡಕತ್ತಿದ್ರಂದ್ರೆ, ಅವರು ನೇಕಾರಿಕೆ ಮಾಡ್ತಿದ್ರು, ಬಟ್ಟೆ ನೇಯ್ತಿದ್ರು. ಒಳಗೆ ಬಂದ, ಕೂತ್ಕೊಂಡ. ಇಲ್ರಿ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ನಾನು. ಕೇಳಪ್ಪ, ಯಾರು ಬೇಡ ಅಂತಾರ? ಅಲ್ರಿ, ಮತ್ತು ಮದುವೆ ಮಾಡಿಕೊಂಡ್ರೆ ಒಳ್ಳೆಯದು, ಇದು ಮದುವೆ ಮಾಡಿಕೊಳ್ಳದೆ ಇದ್ರೆ ಒಳ್ಳೆಯದು. ಅವರು ಸುಮ್ಮನಾಗಿ ತಮ್ಮ ಮಡದಿಯನ್ನು ಕರೆದ್ರು. ದುಗ್ಗಳೆ, ಬೇಗ ಚಿಮಣಿ ಹಚ್ಕೊಂಡು ಬಾ ಅಂದರು. ಕುಂತಂಥ ಹುಡುಗಂದ, ಕತ್ತಲರಾಗಿಲ್ಲ, ಹೊತ್ತರ ಮುಳುಗಿಲ್ಲ, ಮಠ ಮಧ್ಯಾಹ್ನ ಇಷ್ಟು ಬೆಳಕೈತಿ, ಹಿಂಗ್ಯಾಕೆ ಇವರು ಚಿಮಣಿ ಹಚ್ಕೊಂಡು ಬಾ ಅಂದರು. ಆ ತಾಯಿ ಕುಟ್ಟಾಕ ಕೂತಿದ್ಲಂತ. ಕುಟ್ಟಕ್ಕೆ ಕೂತಾಳ. ದುಗ್ಗಳೆ ಚಿಮಣಿ ಹಚ್ಕೊಂಡು ಬಾ ಅಂದಾಗ ಕುಟ್ಟುವಾಗ ಒನಕೆ ಏನಾಗಿತ್ತು, ಮ್ಯಾಲೆ ಹೋಗಿತ್ತಂತ. ಯಾವಾಗ ಗಂಡನ ಮಾತು ಕಿವಿಯೊಳಗೆ ಬಿತ್ತೋ ಆಗಿಂದಾಗಲೇ ಒನಕೆಯನ್ನು ಹಂಗೆ ಬಿಟ್ಟುಬಿಟ್ಟಂತ. ಎದ್ದು ಬಂದು
ಚಿಮ್ಮನ ಹಚ್ಕೊಂಡು ಬಂದಾಳ. ಆವಾಗ ಆ ಹುಡುಗನಿಗೆ ಹೇಳಿದರು, ನೋಡಪ್ಪ, ಮಾಡಿಕೊಂಡಂಥ ಹೆಂಡತಿ ಹಿಂಗಿದ್ರೆ ಬಹಳ ಚಲೋ ಅಂದರು. ಇದರ ಅರ್ಥ ಏನ್ರಿ ಅಂದ್ರೆ ಮಾತು ಕೇಳುವ ಮಡದಿ. ಹಾಗಿದ್ರೆ ಅದು ಸಂಸಾರ. ಆದ್ರೆ ಮರಳಿ ಹೋಗಿ ಆ ತಾಯಿ ಒನಕೆಯನ್ನು ಯಾವಾಗ ಹಿಡ್ಕೊಂಡ್ಲು ಆಗ ಕೈಯಾಗ ಬಂತಂಥದ್ದು. ನೀವು ಒಂದು ಸಲ ಮಾಡಿ ನೋಡ್ರಿ, ಅವು ಅಕಸ್ಮಾತ್ ನಿಂತಿತ್ತನು ಒನಕೆ ಅಂತರ್ಲಿ ಅದಲ್ಲೇ. ಆದರೆ ಅದು ಭಕ್ತಿಯ ಕಾಲ ಏನ್ರಿ. ಮತ್ತು ಈಗಿಲ್ಲನ್ರಿ ಮುತ್ಯಾರ, ಈಗೂ ಐತಿ, ನಡ್ಕೊಂಡು ಪಡ್ಕೊಂಡು. ಆದರೆ ಇಲ್ಲಿ ಎಲ್ಲಿ ಕನ್ಯಾ ನೋಡಿದರು ಅಂತ ತಿಳ್ಕೊಂಡು ಕೇಳಿದ್ರೆ ಶಿರಿವಾಳ ಗ್ರಾಮದೊಳಗೆ ಶಿವರಾಯ ಶಿರಿವಾಳ ಎಂಬಲ್ಲಿ ನಡೆನುಡಿಯ ಶೀಲ ಸಂಪನ್ನ ಸುಗುಣಿ ಲಕ್ಷ್ಮೀಬಾಯಿ ಎನ್ನುವ ಗೊತ್ತು ಮಾಡಿದರು. ಶಿರಿವಾಳ ಗ್ರಾಮದೊಳಗೆ ಕನ್ಯಾ ನೋಡಿದರು, ಮನಸ್ಸಿಗೆ ಬಂತು. ನಿಜವಾಗಿ ಕೂಡ ಸರಳ ಸಂಪನ್ನ ಉಳ್ಳವಳು, ಒಳ್ಳೆಯ ಗುಣವುಳ್ಳವಳು. ದಿನ ಕಳೆಯಲಿಲ್ಲ, ಮುಂದೆ ಮದುವೆಯನ್ನು ಮಾಡಿದರು. ವಿಜೃಂಭಣೆಯಿಂದ ಮದುವೆ ಮಾಡಿದರು. ಏನು ಬೇಡದ್ರ ಸುದ್ದಿ. ಶಿವಪ್ಪನ ಕೀರ್ತಿ ಹಬ್ಬಿತ್ತು. ಮಗ ಇಂಥವ ಅಂತ ತಿಳ್ಕೊಂಡು ಹೆಸರು ಬಂತು. ಹೀಗಿರುವಾಗ ಮನೆಯನ್ನು ಕೂಡ ತುಂಬಿಸಿಕೊಂಡ್ರು. ಮೊದಲ ಗಿತ್ತಿಯು ಬಂದು ಮನೆ ತುಂಬಿ ಏನು ಬೇಡ ಅಂದ ಚಂದವಾದ ಸಂಸಾರದೊಳಗೆ ಅವರ ಪ್ರಪಂಚ ಸಾಗಿದೆ. ಮನೆಯೊಳಗೆ ಅತ್ತೆ ಮಾವರನ್ನು ಎಲ್ಲರನ್ನು ಅತ್ಯುತ್ತಮವಾಗಿ ಬಹಳ ಪ್ರೀತಿಯಿಂದ. ಆದರೆ ಕಾಶಿಬಾಯಿ ಆದರೂ ಸಹಿತ ಸೊಸೆಯಾಗಿರುವಂಥ ಲಕ್ಷ್ಮಿಯನ್ನು ಸೊಸೆ ಅನ್ನುವ ಭಾವ ಬರಲಿಲ್ಲ. ಸೊಸೆ ಅನ್ನುವಳು ಅಂದ್ರೆ ಮಗಳು ಅನ್ನುವಂಥ ಭಾವ ತಿಳ್ಕೊಂಡಿದ್ಲ. ನಮ್ಮ ಹೆಣ್ಮಕ್ಳು ಹಂಗಲ್ಲ. ಮಗಳ ನೋಡುವಂಥ ಪದ್ಧತಿನ ಬೇರೆ, ಸೊಸೆ ನೋಡುವಂಥ ಪದ್ಧತಿನ ಬೇರೆ. ಹೌದ್ರಿ? ನಮ್ಮಂಥ ಶಾಸ್ತ್ರಿಗಳನ್ನ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಕರೆದಾಗ ಸೊಸೆ ಏನು ಮಾಡಕತ್ತಿದ್ಲು ಅಂದ್ರೆ ಊಟಕ್ಕೆ ನೀಡಕತ್ತಿದ್ಲು. ಚರಿಗೆ ತುಂಬಿಟ್ಟಾಳ, ಗಂಗಾಳ ಕೊಟ್ಟಾಳ. ಊಟಕ್ಕೆ ನೀಡುವಾಗ ಏನಾತದು ಅಂದ್ರೆ ಏನೋ ನೋಡಲಾರ್ದ ತುಂಬಿಟ್ಟಂಥ ಚರಿಗೆ ಅದು ಉಳ್ಳಿ ಬಿಡ್ತು. ಸೊಸೆ ನೋಡಿದ್ಲು, ಸೊಸೆ ಮಾಡಿದ್ದನ್ನು ಅತ್ತೆ ನೋಡಿದ್ಲು. ಆಕೆ ಏನಾದರೂ ಒಳ್ಳೆ ಮಾತು ಮಾತಾಡಬೇಕಾಗಿತ್ತು. ಏನಂದ್ಲು? ನನ್ನ ಸೊಸೆಗೆ ಕಣ್ಣೀಗ ನೆತ್ತಿ ಮೇಲೆ ಬಂದವ, ಈಗ ಕಾಲಾಗ ನೋಡಂಗಿಲ್ಲ, ಕೈಯಾಗ ನೋಡಂಗಿಲ್ಲ, ಹಾಂಗ ಹೀಂಗ ಅಂತ ಹಚ್ಚಿದ್ಲು. ಸೊಸೆ ತುಟಿ ಮಿಸಕಲಿಲ್ಲ. ಒಂದನೇ ಪಂಕ್ತಿ ಊಟ ಆಯ್ತು, ಎರಡನೇ ಪಂಕ್ತಿ ಕೂತಿದ್ರು. ಮಗಳ ಊಟಕ್ಕೆ ನೀಡಕತ್ತಿದ್ಲು. ಮಗಳು ಊಟಕ್ಕೆ ನೀಡುವಂಥ ಪ್ರಸಂಗದೊಳಗೆ ಹ್ಯಾಂಗ ಸೊಸೆ ಸ್ವಲ್ಪ ಕಾಲು ತಾಕಿ ಚರಿಗೆ ಉಳಿತು, ಹಂಗೆ ಮಗಳು ಊಟಕ್ಕೆ ನೀಡುವಾಗ ಏನಾಯ್ತು? ಕಾಲು ತಾಕಿ ಚರಿಗೆ ಉಳಿತದು. ಮಗಳಿಗೆ ಬೈಬೇಕಿಲ್ಲ ಆಕೆ, ಮಗಳಿಗೆ ಬೈಲಿಲ್ಲ ಆಕೆ. ಚರಿಗೆ ಎಲ್ಲಿಡ್ಬೇಕು ಅನ್ನೋದೇ ಗೊತ್ತಿಲ್ಲ ಇವಕ್ಕ. ಯಾರಿಗೆ? ಸೊಸೆ ಮ್ಯಾಲೆ ಹರಿದಾಡಿ ಬೇಯಕತ್ತಿಲ್ಲ ಆಕೆ. ಆದ್ರೆ ಅದು ಲಕ್ಷಣವಲ್ಲ. ಮನೆಗೆ ಬಂದಿರುವಂಥ ಸೊಸೆಯನ್ನು ಮಗಳೆಂದು ಭಾವಿಸಿಕೊಳ್ಳಬೇಕು. ಹಾಗೆ ಇಲ್ಲಿ ಭಾವಿಸಿಕೊಂಡಾಳ. ಹೀಗೆ ಇರುವಂಥ ಪ್ರಸಂಗದೊಳಗೆ ದಿನಗಳು ಕಳೆಯುತ್ತಿರುವಾಗ ಎಷ್ಟು ವರ್ಷ ಆಯ್ತು? ಕಳೆದವಂತೆ 3 ವರ್ಷ. ಕಾಶಿಬಾಯಿಯ ಆಸೆ ಇನ್ನೂ ಒಂದಾದರೂ ಮೊಮ್ಮಗ ಅಥವಾ ಮೊಮ್ಮಗಳಾಗಲಿಲ್ವಲ್ಲ. ಈ ಆಸೆ ಇರುವಾಗ ಏನಾಯ್ತು? ಯಾವುದಾದ್ರೂ ಪುಣ್ಯ ಬೇಕ್ರಿ. ಅದು ಪುಣ್ಯ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ. ಒಳ್ಳೆಯ ಹೆಂಡತಿ ಸಿಗಬೇಕಾದ್ರೆ ಗಂಡ ಮಾಡಿದ ಪುಣ್ಯ
ಒಳ್ಳೆಯ ಗಂಡ ಸಿಗಬೇಕಾದ್ರೆ ಹೆಂಡತಿ ಮಾಡಿದ ಪುಣ್ಯ, ಒಳ್ಳೆಯ ಮಗ ಆಗಬೇಕಾದ್ರೆ ಗಂಡ ಹೆಂಡತಿ ಮಾಡಿದ ಪುಣ್ಯ ಇತ್ತಂದ್ರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಅದಕ್ಕೆ ಪುಣ್ಯ ಮಾಡು ಪುಣ್ಯ ಮಾಡು ಪುಣ್ಯ ಮಾಡು ಅಂತಾರೆ. ಇಟೀಟ ಕೂಡಿದ್ರೆ ಆ ಪುಣ್ಯವೇ ಹಣ್ಣಾಗಿ ನಮ್ಮನ್ನು ಕಾಪಾಡುವಂಥದ್ದು. ಆದರೆ ಇಲ್ಲಿ 3 ವರ್ಷಗಳ ಕಳೆದ ಮೇಲೆ ಮಾತನಾಡಿದರು. ಯಾಕೋ ಏನೋ ಮನೆಯೊಳಗೆ ಜಣ ಅನ್ನುವಂಥ ನಾದ ಕೇಳಲಿಲ್ಲವಲ್ಲ. ಉಡಿ ತುಂಬಿ ತೊಡೆ ತುಂಬಿ ಆಡುವಂಥ ನಲ್ಮಾತುಗಳನ್ನು ಕೇಳಲಿಲ್ವಲ್ಲ ಅಂತ ತಿಳ್ಕೊಂಡು ವಿಚಾರವನ್ನು ಮಾಡುವಾಗ ಮುಂದೆ ಆ ಲಕ್ಷ್ಮೀದೇವಿ ಗರ್ಭವನ್ನು ಧರಿಸ್ತಾಳೆ. 9 ತಿಂಗಳು ಕಳೆಯಲಿಲ್ಲ. ಆದರೆ 8ನೆಯ ತಿಂಗಳಲ್ಲಿ ಬಾಳಿನೊಳಗ ವಿಧಿಯಾಟ ಬಹು ವಿಚಿತ್ರ. ಏನೇನು ಮಾಡುತ್ತೋ ಗೊತ್ತಿಲ್ಲ ವಿಧಿ. ಹೆರಿಗೆ ಬಲ್ಲವರೆಲ್ಲ ಬಂದು ಹೋದರು ನೋಡಿ ನರಳುತ್ತಿದ್ದಳು ಲಕ್ಷ್ಮೀ ಕತ್ತಲೆಯ ಕೋಣೆಯೋಳು. 8ನೇ ತಿಂಗಳದೊಳಗೆ ನೋವು ಪ್ರಾರಂಭವಾಗಿವೆ. 1 ಅಲ್ಲ 2 ಅಲ್ಲ 3 ದಿನಗಳ ಪರ್ಯಂತರವಾಗಿ ನೋವು ತಿನ್ನಕತ್ತಾಳ. ಎಲ್ಲರಿಗೂ ಗೊತ್ತಾಗೋದಿಲ್ಲ ನೋವುಗಳು, ಗೊತ್ತಕ್ಕವನು ಎಲ್ಲರಿಗೂ ಗೊತ್ತಿಲ್ಲ. ಹೆತ್ತವರಿಗೆ ಮಾತ್ರ ಆ ಹೆರಿಗೆಯ ನೋವು ಏನು ಅನ್ನೋದು ಗೊತ್ತು. ಬಂಜೆ ಬಲ್ಲಳೆ ಆಕೆ ಗೊತ್ತಾಗುವುದಿಲ್ಲ, ಬೇನೆಯನ್ನು ಅರಿಯಳು. ಆದರೆ ಈ ಲಕ್ಷ್ಮಿಗಾಗಿರುವಂಥ ತಾಪ ಎಷ್ಟೋ ಡಾಕ್ಟ್ರನ್ನ ಕರೆಸಿದರೂ ಕೂಡ ಅವರೆಲ್ಲ ಎಷ್ಟೇ ಕಷ್ಟಪಟ್ಟರೂ ಸಹಿತ ಆಗಲಿಲ್ಲ. ತಾಯಿಯನ್ನು ಉಳಿಸೋಕ್ಕಾಗಲಿಲ್ಲ. ಏನಾಯ್ತು? ನಂಜು ಏರಿದೆ. ಬಾಣತಿಗೆ ನಂಜು ಏರಿಬಿಟ್ಟೈತಿ. ಆ ನಂಜಿನ ಭವಣಿಯೊಳಗೆ 3 ದಿನಗಳ ಕಾಲ ವ್ಯಥೆಪಟ್ಟು ಬಹಳ ಚಿಂತಾಕ್ರಾಂತವುಳ್ಳವಳಾಗಿ ಮುಂದೊಂದು ದಿವಸ ಬೆಳಗು ಹರಿಯಲಿಲ್ಲ. ಲಕ್ಷ್ಮಿ ಶಿವನ ಪಾದದಲ್ಲಿ ಐಕ್ಯಳಾಗಿಬಿಟ್ಲು. ಇಡೀ ಮನೆಯೆಲ್ಲ ಕಣ್ಣೀರು ಹಾಕ್ತಾರೆ. ಗಂಡನಾಗಿರುವಂಥ ಯಲ್ಲಪ್ಪನು ಕೂಡ ಹೆಂಡತಿಯನ್ನು ಕಂಡು ವ್ಯಥೆ ಪಡ್ತಾನೆ. ಅತ್ರು ಕಣ್ಣೀರು ಹಾಕಿದರು. ಆದರೆ ಉಳಿಸಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಬಾರದು ಬಪ್ಪದು ತಪ್ಪದು. ಯಾರ್ಯಾರ ಬದುಕಿನೊಳಗೆ ಎಂತೆಂಥ ಅವಘಡಗಳು ಜರುಗಬೇಕಾಗಿದೆಯೋ ಅದು ಆಗುವುದೇ. ಒಲ್ಲೆನೆಂದರೆ ಬಿಡ್ತೈತೇನು? ನಾವು ಮಾಡಿದ ಪಾಪವಾಗಲಿ ಮಾಡಿದ ಪುಣ್ಯವಾಗಲಿ ಅದು ಬೆಂಬಿಡದು. ಹೀಗಿರುವಾಗ ಇಡೀ ಆ ಗ್ರಾಮವೇ ಮಿರುಗಿಯ ಗ್ರಾಮ ಕಣ್ಣೀರು ಹಾಕಿತು. ಯಲ್ಲಪ್ಪನಿಗೆ ಆಕಾಶವೇ ಕಳಚಿ ನೆತ್ತಿ ಮೇಲೆ ಬಿದ್ದಂಗಾತು. ಅಂಥ ಪ್ರಸಂಗದಲ್ಲಿ ಹೇಗೋ ಮಣ್ಣು ಮಾಡಿ ಮುಗಿಸಿದರು. ಮನೆಯೇ ಮೌನವಾಗಿದೆ. ಹೀಗಿರುವಾಗ ಯಲ್ಲಪ್ಪ ಬಳಲಿದ ಹೆಂಡತಿಯನ್ನು ಕಳ್ಕೊಂಡು ಹೆಂಡತಿಯ ಮೇಲೆ ಅಂಥ ಪ್ರೀತಿಯನ್ನು ಇಟ್ಟಿದ್ದ. ಹೀಗಿರುವಾಗ ಅದಕ್ಕೆ ಹೇಳಿದರು, ಲೋಕದೊಳಗೆ ಆ ಸ್ಮಶಾನ ಯಾರನ್ನು ಬಿಡಂಗಿಲ್ಲ. ಬಲ್ಲಿದವರನ್ನು ಬಿಡುವುದಿಲ್ಲ, ಬಡವರನ್ನು ಬಿಡುವುದಿಲ್ಲ. ಅದಕ್ಕೆ ಕೈ ಮಾಡಿ ಕರೀತಾ ಇದೆ. ಅವರವರ ಸಮಯ ಮುಗಿದಾಗ ಎಲ್ಲರೂ ಹೋಗಲೇಬೇಕು. ಅದಕ್ಕೆ ಹೇಳಿದ ದೊಡ್ಡವರು 2 ಬಾಗಿಲ ಸತತವಾಗಿ ತೆಗೆದಿರ್ತಾವಂತ. 1ನೇದಾಗಿರುವಂಥದ್ದು ಮಠದ ಬಾಗಿಲ, 2ನೇದಾಗಿರುವಂಥದ್ದು ಸ್ಮಶಾನದ ಬಾಗಿಲ. ಯಾವತ್ತೂ ತೆರೆದ ಬಾಗಿಲ. ಹೀಗಿರುವಾಗ
ಬಾಳಿನೊಳಗೆ ಆ ಅವಘಡ ನಡೆದು ಬಹಳ ಚಿಂತೆ, ಬಹಳ ದುಃಖ, ವ್ಯಥೆ. ಅಂಥ ಪ್ರಸಂಗದೊಳಗೆ ಯಲ್ಲಪ್ಪನನ್ನ ಗೆಳೆಯರೆಲ್ಲ ಸಂತೈಸಿದರು. ಯಾರೇನು ಮಾಡೋಕ್ಕಾಗೋದಿಲ್ಲಪ್ಪ ಯಲ್ಲಪ್ಪ, ಯಾರ್ಯಾರ ಜೀವನದೊಳಗೆ ಎಂತೆಂಥ ಘಟನೆಯನ್ನು ಅನುಭವಿಸಬೇಕಾಗಿದೆಯೋ ಅದು ಆಗೋದು ಅಂತ ತಿಳ್ಕೊಂಡು ಸಮಾಧಾನ ಮಾಡಿದರೂ ಸಮಾಧಾನ ಆಗಲಿಲ್ಲ. ಹಾಗಾದರೆ ಯಲ್ಲಪ್ಪನಿಗೆ ಮತ್ತೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳುವ ಮುನ್ನ ಸುಖ ಎಲ್ಲರಿಗೆಲ್ಲೈತೆವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತ್ಯವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕು. ಸುಖ 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 ಎಲ್ಲರಿಗೆಲ್ಲೈತ್ಯವ್ವ, ದುಃಖ ತುಂಬ್ಯಾದ ಮರ್ತ್ಯಾದ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸಕ್ಕೋದ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸಕ್ಕೋದ. ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸೀತಾನ ಕಳಕೊಂಡು ಬಲು ಕಷ್ಟಪಟ್ಟ. ಸುಖ 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 ಎಲ್ಲರಿಗೆಲ್ಲೈತ್ಯವ್ವ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಕೌರವರ ಮೋಸದಿ ಪಂಚ ಪಾಂಡವರು, ಕೌರವರ ಮೋಸದಿ ಪಂಚ ಪಾಂಡವರು, ರಾಜ ಪೋಷಣೆ ಬಿಟ್ಟು ಬವಣೆ ಪಟ್ಟಾರು, ರಾಜ ಪೋಷಣೆ ಬಿಟ್ಟು ಬವಣೆ ಪಟ್ಟಾರು. ಅಪಮಾನಗಳನ್ನೆಲ್ಲ ಸಹಿಸಿಕೊಂಡವರು, ಅಪಮಾನಗಳನ್ನೆಲ್ಲ ಸಹಿಸಿಕೊಂಡವರು. ಸುಖ 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 ಎಲ್ಲರಿಗೆಲ್ಲೈತ್ಯವ್ವ, ಸತ್ಯಕ್ಕಾಗಿ ಹರಿಚಂದ್ರ ರಾಜ ಹೆಂಡರ ಮಕ್ಕಳನ್ನು ತಾ ಮಾರಿಕೊಂಡ. ಸತ್ಯಕ್ಕಾಗಿ ಹರಿಚಂದ್ರ ರಾಜ ಹೆಂಡರ ಮಕ್ಕಳ ತಾ ಮಾರಿಕೊಂಡ.
ಮಾರಿಕೊಂಡ ಹೊಲೆಯಾರಾಳಾಗಿ ಸುಡುಗಾಡ ಕಾಯ್ದ ಹೊಲೆಯಾರಾಳಾಗಿ ಸುಡುಗಾಡ ಕಾಯ್ದ ಸುಖ 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 ಎಲ್ಲಾರಿ ಎಲ್ಲೇ ಇದ್ರವ್ವ ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗ ಹದಿನಾರು ಸಾವಿರ ಸತಿ ಪುತ್ರರೊಳಗ ಶ್ರೀಕೃಷ್ಣ ಪರಮಾತ್ಮಗ 16,000 ಹೆಂಡ್ರಂತ. ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಅಲ್ಲ 16,000 ಹೆಂಡ್ರ ಮಕ್ಕಳ ಒಳಗ ಶ್ರೀಕೃಷ್ಣ ಸಾಯ ಮುಂದೆ ಯಾರೂ ಬಂದು ಕಾಪಾಡಲಿಲ್ಲ. ಪರಮಾತ್ಮ ದೇವರಿಗೆ ಯಾರು ಕಾಪಾಡೋದಿಲ್ಲ. ಪರಮಾತ್ಮಗೆ ಕಷ್ಟ ಬರ್ತದಂದ್ರೆ ನಮ್ಮಂಥವ್ರ ಪಾಡೇನ್ರಿ. ಏನು ಸುಂದರವಾಗಿ ಜನಪದರು ಹೇಳ್ತಾರೆ. 16,000 ಸತಿ ಪುತ್ರರೊಳಗ ಯಾರು ದಿಕ್ಕ ಇಲ್ಲ ಕೃಷ್ಣ ರಣದಾಗ ಪ್ರಾಣ ನೀಡಿದನೋ ಬೇಡನ ಕೈಯಾಗ ಪ್ರಾಣ ನೀಡಿದನೋ ಬೇಡನ ಕೈಯಾಗ ಸುಖ 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 ಎಲ್ಲರಿಗೆಲ್ಲೈತ್ರವ್ವ ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕು ಸುಖ ಎಲ್ಲರಿಗೆಲ್ಲ ಇದ್ರವ್ವ ದುಃಖ ತುಂಬ್ಯಾದ ಮರ್ತ್ಯಾದ ಮ್ಯಾಲ ಜಯಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಜೀವನವೇ ಹಿಂಗ ಇದು. ಆಗಿದ್ದು ಮರಿತೈತಿ, ಮುಂದಿದ್ದು ನೋಡ್ತೈತಿ. ಎಲ್ಲರ ಬದುಕು ಹೀಗೆ, ಯಾರಿಗೂ ಬಿಟ್ಟಿಲ್ಲಲ್ಲ. ಮಕ್ಕಳನ್ನು ಕಳ್ಕೊಂಡವರಾಗಲಿ, ಹೆಂಡತಿಯನ್ನು ಕಳ್ಕೊಂಡವರಾಗಲಿ, ತಂದೆ ತಾಯಿಗಳನ್ನು ಕಳ್ಕೊಂಡವರು ಮುಂದೆ ಮತ್ತು ತಮ್ಮ ಜೀವನವನ್ನು ಮಾಡಿಕೊಂಡು ಹೋಗೋದು. ಯಾಕೆ ಇಲ್ಲಿ ಯಾರೂ ಸ್ಥಿರವಾಗಿ ಉಳಿಯಾಕೆ ಬಂದಿಲ್ಲ. ಹೀಗೆ ದಿನಗಳು ಕಳೆದವು. 22 ಅಲ್ಲ 25 ವರ್ಷದೊಳಗೆ ತಂದೆ ತಾಯಿಗಳು ಚಿಂತೆ ಮಾಡಿದರು. ಎಲ್ಲಾದರೂ ಮಗನಿಗೆ ಮದುವೆ ಮಾಡಲೇಬೇಕು, ನಾವು ಇನ್ನೊಂದು ಮದುವೆ ಮಾಡಿದರೆ ಎಲ್ಲ ಚಿಂತೆ ದೂರ ಆಗ್ತೈತೆ ಅಂತ ತಿಳ್ಕೊಂಡು ತಂದೆ ತಾಯಿಗಳ ಮಾತು ಕೇಳಿ ಮನೆಯಾಗ ಕೂಡಲಿಲ್ಲ, ಮೂಲಿ ಹಿಡಿದು ಕೂಡಲಿಲ್ಲ. ತನ್ನ ಗೆಳೆಯರೊಂದಿಗೆ ತಾನು ಮಾಡುವಂಥ ಕುಸ್ತಿಯ ಪಟವಾಗಿದ್ದ, ಮಲ್ಲನಾಗಿದ್ದ, ಎಲ್ಲ ಬಲ್ಲವನಾಗಿ ಏರಿ ಬಂದಿರತಕ್ಕಂಥ ತನ್ನ ಎದೆಯಾಳನ್ನು ಸೀಳುವವನಾಗಿದ್ದ, ಅಂಥ ಬಲಾಢ್ಯನಾಗಿದ್ದ ಎಲ್ಲಪ್ಪ. ಹೀಗಿರುವಾಗ ಎಲ್ಲರೂ ಹೇಳಿದರು, ಅವಾಗಾದರೂ ಮತ್ತೆ ಮದುವೆನ ಒಲ್ಲೆ ಅಂದ. ಅವನ ಗೆಳೆಯರೇನಿದ್ರಲ್ಲ, ಹುಸೇನಿ, ಶಿವಣ್ಣ, ಅವರೆಲ್ಲ ಒಂದು ತೀರ್ಮಾನ ಮಾಡಿದರು. ನೋಡು ಎಲ್ಲಣ್ಣ, ನೀನು ಅಕಸ್ಮಾತ್ ನೀನು ಮದುವೆ ಆಗದೆ ಇದ್ರೆ ನಾವು ಯಾರು ನೀನು ಕೂಡ ಬರುವುದಿಲ್ಲ. ಇಲ್ಲಪ್ಪ, ನನಗೆ ಯಾಕೆ ಗಂಟು ಬಿದ್ದರು, ಆಗಿದ್ದು ಆಗಿ ಹೋಗಿದೆ, ನನ್ನ ಹಣೆ ಬರದೊಳಗೆ ಅದು ಇತ್ತು, ಹಿಂದೆ ಆಗಿ ಹೋಗೈತಿ, ಮತ್ತೆ ಯಾಕೆ ನನಗದನ್ನು. ಅವ್ರು ಹೇಳ್ತಾರೆ, ಇಲ್ಲ ಎಲ್ಲಣ್ಣ, ನಿನ್ನ ಬದುಕಿನೊಳಗೆ ನಿನ್ನ ಬಾಳ್ಯದಲ್ಲಿ 2ನೇ ಮದುವೆ ಇದೆ, ನೀನು ಮದುವೆ ಆಗಲೇಬೇಕು, ನಮ್ಮೆಲ್ಲರ ಆಣಿ ಅಂತ ತಿಳ್ಕೊಂಡು ಆತನ ಗೆಳೆಯರೆಲ್ಲ ಆಣಿ ಇಟ್ಟರು. ಆಣಿಗೆ ಬಗ್ಗಿದ ಅವತ್ತಿನ ದಿನಮಾನದೊಳಗೆ ಆಣಿಗೆ ಬಹಳ ಬೆಲೆ ಇತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಆಣಿ ಅನ್ನೋದು ಅಂಗಡಿನ ಡಾಣಿಗೆ ಹಂಗೆ ಹೌದಲ್ರಿ, ಬೆಲೆನೇ ಇಲ್ಲ ಅದಕ್ಕೆ. ದೇವರಾಣಿ ಅಂದರೂ ಇಲ್ಲ, ಗುರುಗಳಾಣಿ ಕಿಮ್ಮತ್ತ ಇಲ್ಲಲ್ರಿ, ಅದಕ್ಕೆ ಕಳ್ಕೊಂಬಿಟ್ಟೈತಿ.
ಅವತ್ತಿನ ದಿನಮಾನದೊಳಗೆ ಅದಕ್ಕೆ ದೊಡ್ಡ ಬೆಲೆ ಇತ್ತು. ಆಣಿ ಅಂತ ಇಟ್ಟು ಬಿಟ್ರೆ ಆಣಿ ತಕ್ಕೊಳ್ಳೋವರಿಗೆ ಏನೂ ಮಾಡ್ತಿದ್ದಿಲ್ಲ. ಆದರೆ ಆಯ್ತಪ್ಪ, ನೀವು ಹ್ಯಾಂಗಂತೀರಿ? ಮುಂದೆ ಕನ್ಯಾ ನೋಡಿದರು. ಎಲ್ಲಿ ನೋಡಕತ್ತಿದ್ರು? ಅಲ್ಲಿ ಇಲ್ಲಿ ನೋಡಲಿಲ್ಲ. ಆ ಮಿರಗಿಯ ಗ್ರಾಮದೊಳಗೆ ಯಾರ ಮಗಳನ್ನು ಅಂತ ತಿಳ್ಕೊಂಡು ಕೇಳಿದ್ರು. ಮಿರಗಿಯಲ್ಲಿ ಪೂಜಾರಿ ಬೀರಪ್ಪನೆಂಬ ಭಕ್ತ ಶುದ್ಧ ನಡೆನುಡಿ ಹೊಂದಿದೀತನಿಗೆ ಸಿರಿಗೌರಿಯಂತಿರುವ ಹೊನ್ನಮ್ಮ ನಾಮದಲ್ಲಿ ತನು ಜಾತೆ ಏಳೊಬ್ಬಳು ಕರೆದು ಶಿವರಾಯ ಹೊನ್ನಮ್ಮಳನು ಸೊಸೆಯಾಗಿ ತರುವುದೆಂತಹುದೆಂದು ಕಾಶಿಬಾಯಿಯ ಕೇಳಲ್ಕೆ ಅರುಹಿದನೊಪ್ಪುತ್ತಾ ಹರುಷದೊಳು ಸತಿಶೀಲೆ ಕಾಶಿಬಾಯಿಗವನು ಅದೇ ಗ್ರಾಮದೊಳಗೆ ಪೂಜಾರಿಯ ಮಂತಂದವರಾಗಿರ್ತಕ್ಕಂಥ ಬೀರಪ್ಪ ಅನ್ನುವಂಥವನಿಗೆ ಸುಗುಣವಂತಿಯಾಗಿರುವಂಥ ಒಳ್ಳೆ ಗುಣವಂತಿ, ತಿದ್ದಿ ತೀಡಿ ಮಾಡಿದಂಥ ಸಿರಿಗೌರಿ ಇರುವಂಥ ಅಂಥ ರೂಪ. ಕೆಲವು ಹೆಣ್ಣುಮಕ್ಕಳ ಬದುಕಿನೊಳಗೂ ಕೂಡ ಬಿದಿ ಆಟ ಆಡ್ತಿರ್ತೈತಿ. ಬಹಳ ರೂಪವಂತಿ ಗುಣವಂತಿ ಇದ್ದರೂ ಸಹಿತ ಕಂಕಣ ಭಾಗ್ಯ ಕೆಲವರಿಗೆ ಬಂದಿರಂಗಿಲ್ಲ. ಆದರೆ ಕೆಲವರಿಗೆ 10th ಮುಗ್ದೈತಪ್ಪ, ಇದೇ ವರ್ಷ ಬಂದು ನೋಡಿದ್ರು, ಮನ್ಸಿಗೆ ಬಂತು, ಹಂಗೆ ಮದುವೆ. ಅದಕ್ಕೆ ಹೇಳಿದರು, ಹಣಿಯಕ್ಕಿ ಕೂಡಿದರ ಹಡೆದವರೇ ಬೇಕಿಲ್ಲ. ಹಣಿಯಕ್ಕಿ ಕೂಡಿ ಬಂದ್ರೆ ಹಡೆದವ್ರು ಬೇಕಾಗಿಲ್ಲ. ಆದರೂ ಕೆಲವು ಹೆಣ್ಣು ಮಕ್ಕಳ ಒಂದು ಕರ್ಮ ರೀ. ಆದರೆ ಇಲ್ಲಿ ಹೊನ್ನಮ್ಮನ ಕರ್ಮ ಅಲ್ಲ, ಧರ್ಮ ಇತ್ತು, ಅವಳಲ್ಲಿ ಪುಣ್ಯ ಇತ್ತು. ಹಾಗಾಗಿ ಇಲ್ಲಿ ಗಾಳಿಯವರ ಮನೆತನಕ್ಕೆ ಎಲ್ಲರೂ ಒಪ್ಕೊಂಡ್ರು. ನಿಶ್ಚಿತಾರ್ಥ ಕಾರ್ಯ ಮಾಡಿ ಮುಗಿಸಿದರು. ಕೆಲವು ಹೆಣ್ಣು ಮಕ್ಕಳ ಹಣೆ ಬರ 3 ಜನ ಮಕ್ಕಳಿಗಿದ್ದು. ಹೆಣ್ಮಕ್ಳು 3 ಗೊಂಬಿ ಅಂತ ಮಕ್ಕಳು ರೀ. ನೋಡಿದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕಪ್ಪ, ಹಂಗೆ ಇದ್ದು. ಹಿಂಗಿದ್ದಂಥ ಪ್ರಸಂಗದೊಳಗೆ ನಮ್ಮ ಪ್ರಕಾಶನಂತವ ಕನ್ಯಾ ನೋಡಕ್ಕೆ ಬಂದಾನ. 4 ಮಂದಿ ಕರ್ಕೊಂಡು ನೋಡಿದ್ರು ಕನ್ಯೆ. ಮನ್ಯಾಗ ತಂದೆ ಹೇಳಿದ್ದ, ತಾಯಿ ಹೇಳಿದ್ಲು, ನೋಡ್ರವ ನೀವು ಯಾರೂ ಮಾತಾಡಬಾರ್ದು ಅಂತ ತಿಳ್ಕೊಂಡು. ಹಂಗೆ ಮಕ್ಕಳು ಸುಮ್ಮನೆ ಇದ್ದರು. ಕನ್ಯಾ ನೋಡಿದ್ರು, ಮನ್ಸಿಗೆ ಬಂತು. ಇನ್ನು ಮನ್ಸಿಗೆ ಬಂದೈತೆ ಅಂದಾಗ ಹಂಗೆ ಹೆಂಗೆ ಬಿಡ್ತಾರೆ ಅವರು? ಇಲ್ಲ, ನೀವು ಬಾಯಿ ಸಿಹಿ ಮಾಡ್ಕೊಂಡು ಹೋಗಬೇಕು, ಆದಷ್ಟು ಬೇಗ ಅಡುಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಅಡುಗೆ ಮಾಡಿದರು. ಕೈಕಾಲು ತೊಳ್ಕೊಂಡ್ರು, ಕೂತ್ಕೊಂಡ್ರು. ಊಟಕ್ಕೆಲ್ಲ ತಂದು 3 ಮಂದಿ ಬಡ್ಸಕತ್ತಿದ್ರು. ಏನು ಮಾಡಿದ್ರಪ್ಪ ಅವರು ಊಟಕ್ಕಂದ್ರೆ ಬೆಲ್ಲದ ಬ್ಯಾಳಿ ಕಡುಬು ಮಾಡಿದ್ರು. ಇವರು ಶಿಸ್ತು, ಬೆಲ್ಲದ ಬ್ಯಾಳಿ ಕಡುಬು ತುಪ್ಪ ಹೊಡ್ತ. ಅದರಾಗ ಕೆಲವ್ರು ಏನು ಮಾಡಿದ್ರೆ ಇಟ್ಟಿಟ್ಟ ಬಿಟ್ಟಿದ್ರು. ಊಟ ಮಾಡಿ ಹೋಗಿ ಎಲ್ಲಾಡಿಕೆ ಹಾಕ್ಕೊಂತ ಕುಂತಾರ. ಅಲ್ಲಿವರೆಗೆ ಸುಮ್ಮನೆ ಅದಾವು ಹೆಣ್ಮಕ್ಕಳು. ಬಂದು ಗಂಗಾಳ ತೊಗೊಂಡು ಹೋಗ್ಬಿಟ್ಟಿದ್ರೆ ಬೇಸಿತ್ತು. ಹಿರೇಕಿ ಬಂದಕ್ಕೇನಂದ್ಲು, ಗಂಗಾಳ ತೊಗೊಳ್ಳುವಾಗ ತಡುಬು ಬಿಟ್ಟನ, ದ್ಯಾಳಿ ತಿಂದಾನ ಅಂದ್ಲಾಕಿ. ತಡುಬು ಬಿಟ್ಟನ, ದ್ಯಾಳಿ ಕಡುಬು ಬಿಟ್ಟನ, ಬ್ಯಾಳಿ ತಿಂದಾನ ಅನ್ನೋದಕ್ಕೆ ಆಕೆ ಬಾಯಿ ತೊದಲಿತ್ತಲ್ಲ. ಇನ್ನೊಬ್ಬಕ್ಕೆ ಸುಮ್ಮನೆ ಇರಲಿಲ್ಲ. ಆಕೇನಂದ್ಲು, ಅಪ್ಪ ಆತಾಡಬೇಡ ಅಂದಿದ್ದ,
ಯಾಕೆ ಪಾತಾಡಕ್ಕೆ ಹೋಗಿದ್ದಿ? ಇನ್ನೊಬ್ಬಕ್ಕೆ ಯಾಕಾರ ಸುಮ್ಮ ಇರ್ಬೇಕಿಲ್ಲ, ಪಾತಾಡಿದ್ರೆ ಯಾಕೆ ಪಾತಾಡ್ತಿದ್ಲು, ನೀನು ಯಾಕೆ ಪಾತಾಡಕ್ಕೆ ಹೋಗಿದ್ದಿ ಅನ್ಲಾಕಿ. ಅವ್ರೇನು ನೋಡಕ್ಕೆ ಬಂದಿದ್ರಲ್ಲ ಸುಮ್ಮನೆ ಎದ್ದು ಹೋದ್ರಂತ. ಆದರೆ ಕೆಲವೊಂದು ಹೆಣ್ಣು ಮಕ್ಕಳ ಹಣೆ ಬರೋದ್ರೊಳಗೆ ಹಿಂಗೂ ಇರ್ತೈತಿ. ಆದರೆ ಇಲ್ಲಿ ಹೊನ್ನಮ್ಮನ ಬದುಕಿನೊಳಗೆ ಇದಾವುದು ಕಂಡು ಬರಲಿಲ್ಲ. ಎಲ್ಲರಿಗೂ ಖುಷಿ ಆಯ್ತು, ಎಲ್ಲರೂ ಸಂತೋಷಪಟ್ಟರು. ಮುಂದೊಂದು ದಿವಸ ನೋಡಿ ಏನು ಮಾಡಿದರು, ಮದುವೆಯನ್ನು ಮಾಡಿ ಮುಗಿಸಿದರು. ಮದುವೆಯನ್ನು ಮಾಡಿ ಮುಗಿಸಿದ ಮೇಲೆ ಹೊನ್ನಮ್ಮನನ್ನು ಮನೆ ತುಂಬಿಸಿಕೊಂಡ್ರು. ಹೊನ್ನಮ್ಮನನ್ನು ಶುಭ ಶುಕ್ರವಾರದೊಳಗೆ, ಅದು ಪದ್ಧತಿ ನಮ್ಮ ಇವತ್ತಿನ ದಿನಮಾನದೊಳಗೆ ಆದರೂ ಸಹಿತ ಒಳ್ಳೆಯ ಶುಭ ಮುಹೂರ್ತ ನೋಡಿಕೊಂಡು ಮನೆಗೆ ಬರುವಂಥ ಮಹಾಲಕ್ಷ್ಮಿಯನ್ನು ಮನೆ ತುಂಬಿಸ್ಕೊಳ್ಳಕ್ಕೆ ಒಂದು ದಿನ ಕೇಳ್ತಾರೆ. ಹಂಗೆ ಶುಕ್ರವಾರ ಬಹಳ ಚಲೋ ಐತಿ, ತುಂಬಿಸ್ಕೊಳ್ರಿ ಮನೆಯನ್ನು ಅಂತೂ ಮನೆಗೆ ಬಂದಿರುವಂಥ ಮಾವ ಹೇಳಿದ, ಗೃಹಿಣಿಯಾಗಿ ಬಾ, ಗೃಹಿಣಿಯಾಗಿ ಬಾ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಬಂದಿರುವಂಥ ಸೊಸೆಬಾಲೆ ಮಾವನ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಮಾವ ಹೇಗಿದ್ದೀರಾ? ಕಾಶಿಬಾಯಿ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡಲು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾಳೆ, ನೀವು ಹೇಗದಿರಿ? ಹೀಗೆ ಇರುವಾಗ ಅಂದಿನ ಪ್ರಪಂಚ, ಅಂದಿನವರ ದಾಂಪತ್ಯ, ಅವರ ಸಂಸಾರ ಪ್ರಾರಂಭವಾಯಿತು. ಅದಕ್ಕೆ ಹೇಳ್ತಾರೆ, ಸತಿಪದಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಸತಿಪದಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಗಂಡ ಹೆಂಡರ ಪ್ರೀತಿ ಅದು ಬಂಧುರವಾಗಿತ್ತು. 63ರಂತೆ ಒಂದನ್ನೊಂದು ನೋಡಿ. ಅದಕ್ಕೆ ಸಂಸಾರ ಅಂದ ಮೇಲೆ ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗುತ್ತೆ. ಆದ್ರೆ ಮನ್ಯಾಗ ಹೇಳಿದ್ರು, ಯಾರಿಗೆ? ಹೊನ್ನಮ್ಮನಿಗೆ ಹೇಳಿದರು, ತಂಗಿ ಮನೆಯೊಳಗೆ ಏನಾದರೂ ಬಂದರೆ ತಾಳು, ಕುತ್ತಿಗೆ ಬರುವವರೆಗೆ ತಾಳು. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಕನ್ನಾಡಿ ಕೈ ತಪ್ಪಿ 12 ಚೂರಾಗಿ, ಹೆಣ್ಣಿನ ಮನವು ಎರಡಾಗಿ, ಹೆಣ್ಣಿನ ಮನವು ಎರಡಾಗಿ ಹೋದರೆ, ದಾಳಿಂಬಿ ಹಣ್ಣಾದರೆ ಫಲವಿಲ್ಲ. ಗಂಡನ ಮನಿಯೊಳಗ ಭೇದ ನೀ ಬಗಿಬ್ಯಾಡ, ಅಣ್ಣ ತಮ್ಮರ ಮುಂದ ಹೇಳಬ್ಯಾಡ, ತುಂಬಿದ ಮನೆಯ ಒಡಿಬ್ಯಾಡ, ತುಂಬಿದ ಮನೆಯ ಒಡಿಬ್ಯಾಡ. ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೆ ಉಣಬೇಕು ಮಗಳ. ಹೀಗೆ ತಂದೆ ತಾಯಿಗಳು ಹೇಳಿದ ಮಾತು ಹೊನ್ನಮ್ಮನ ಮನದಾಳದೊಳಗೆ ಮನೆ ಮಾಡಿದೆ. ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾಳೆ. ಅತ್ತೆಯಲ್ಲಿ ಅತ್ಯುತ್ತಮಳಾಗಿ, ಅದಕ್ಕೆ ಸೊಸೆಯಾಗಿ ಬಂದವಳು ಸಸಿಯಾಗಿ ಇರಬೇಕು ವಿನಃ ಕಸಿಯಾಗಬಾರ್ದು, ಕಹಿಯಾಗಬಾರ್ದಂತ. ಮತ್ತು ಅತ್ತಿ ಹೇಗಿರ್ಬೇಕ್ರಿ? ಅತ್ತಿ ಇದ್ರೆ ಹೇಗಿರಬೇಕು? ಹೇಮರೆಡ್ಡಿ ಮಲ್ಲಮ್ಮನಂಗೆ ಇರಬೇಕಂತ. ಅತ್ತಿ ಇದ್ರೆ ಕೆಲವ್ರು ಇರ್ತಾರೆ, ಅಧಿಕಾರ ಮಾಡುವ ಅತ್ತಿಗಳು ಅದಾರ, ಇಲ್ಲ ಅನ್ನಂಗಿಲ್ಲ. ನೋಡ್ರಿ ಎಷ್ಟೋ ಜನ ಅತ್ತೆಯರನ್ನು ಸ್ವಸ್ಥಂದ್ರನ್ನ ತತ್ತು ಕೆಲಸಕ್ಕೆ ಗಾಣದ ಎತ್ತಿನಂತೆ ದುಡಿಸ್ತಕ್ಕಂಥವ್ರು ಅದಾರ. ಉಟ್ರ ಸೇರಿಕೆ ಇರೋದಿಲ್ಲ, ಉಂಡ್ರು ಸೇರಿಕೆ ಇರೋದಿಲ್ಲ ಕೆಲವರಿಗೆ.
ಆದರೆ ಇಲ್ಲಿ ಯಾವತ್ತೂ ಹೊನ್ನಮ್ಮನ ಕೈ ಹಿಡಿಲಿಲ್ಲ. ಕಾಶಿಬಾಯಿ ಹೇಳಿದ್ಲು, ನೋಡವ, ಮನೆಯೇ ನಿಂದು, ಈ ಮನೆಯನ್ನು ನಂದುಗೋಕಲ ಮಾಡುವುದು ನಿಂದು. ಸೊಸೆಯಾಗಿ ಬಂದಿರತಕ್ಕಂಥ ಹೊನ್ನಮ್ಮ ಅದಕ್ಕೆ ಹೇಳ್ತಾರೆ, ದೊಡ್ಡವರು ಸುಮ್ಮನೆ ಹೇಳಲಿಲ್ಲ, ಹೆಣ್ಣು ಲೋಕದ ಕಣ್ಣು ಅಂತ ತಿಳ್ಕೊಂಡು ಮನೆಗೆ ಬಂದಂಥ ಮನೆಗೆ ಯಾವತ್ತೂ ಹೆಣ್ಣು ಮಹಾಲಕ್ಷ್ಮಿಯಾಗಿರ್ಬೇಕಂತ. ಆದರೆ ತುಂಬಿದ ಮನೆಯನ್ನು ಒಡಿಬಾರ್ದು, ಗಂಡ ಹೆಂಡರಲ್ಲಿ ಜಗಳವನ್ನು ತರಬಾರ್ದು. ಅದನ್ನು ನಮ್ಮ ಗವಾಯಿಗಳು ಗೀತೆ ಒಳಗೆ ಹಾಡ್ತಾರೆ, ಕೇಳಿ. ವಾರಿ ಬೈತಲೆ ಮಾರಿ ಶೃಂಗಾರಕ್ಕೆ ಕಾರಣವೆಂದು ನೀನು ತಿಳಿದಿರಬೇಕ. ಜಾರಿಗೆ ಭೂಷಣ ಅದು ಮಾತ್ರ ತಂಗಿ, ಜಾರಿಗೆ ಭೂಷಣ ಅದು ಮಾತ್ರ ತಂಗಿ, ಬೇರೇನು ಹೇಳಲಾರೆ ಬಿಡು ಸಾಕು. ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ, ಶುದ್ಧ ಜೀವನ ದಾರಿ ಹಿಡಿಬೇಕ. ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ, ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ, ಶುದ್ಧ ಶುದ್ಧ ಜೀವನ ದಾರಿ ಹಿಡಿಬೇಕ. ಎಡಬಲ ಬೈತಲೆ ಬೆಡಗಿನ ಜೋಕು ಜೋಕು, ಎಡಬಲ ಬೈತಲೆ ಬೆಡಗಿನ ಜೋಕು, ಬಿಡು ಪರದೇಶದ ನಡೆಯದು ಸಾಕು, ಬಿಡು ಪರದೇಶದ ನಡೆಯದು ಸಾಕು. ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ. ಮಾನವತಿಗೆ ಇಳಿಜಾರ ಬೈತಲೆಯು, ಮಾನವತಿಗೆ ಇಳಿಜಾರ ಬೈತಲೆಯು, ಹೀನ ಪದ್ಧತಿಯದು ಮನಸ್ಸೇಕೆ, ಹೀನ ಪದ್ಧತಿಯದು ಮನಸ್ಸೇಕೆ, ಹೀನ ಗುಣದ ನಾರಿ ರೀತಿಯದು ತಂಗಿ. ಹೀನ ಗುಣದ ನಾರಿ ರೀತಿಯದು ತಂಗಿ, ಜ್ಞಾನವಂತರು ಸೈ ಸೈ ಅನ್ನಬೇ. ಏನು ಸುಂದರವಾಗಿ ಹೇಳ್ತಾರೆ ನೋಡಿ. ನೀ ಹಾಯ್ದು ಹೊಂಟ್ರ ಜ್ಞಾನವಂತರು ಜನರು, ಇಂಥ ಸಾಧು ಸಂತ ಮಹಾತ್ಮರು ನೀನು ನೋಡಿ ಇರಬೇಕಪ್ಪ. ಇಂಥ ಹೆಣ್ಣುಮಗಳು ಇರಬೇಕು, ಜ್ಞಾನವಂತರು ಸೈ ಸೈ ಅನ್ನಬೇಕು, ಹಾಂಗೆ ಬದುಕಬೇಕಂತ ಜನಪದೊಳಗೆ ಏನು ಸುಂದರವಾಗಿ ಹೇಳ್ತಾರೆ. ಜ್ಞಾನವಂತರು ಸೈ ಸೈ, ಜ್ಞಾನವಂತರು ಸೈ ಸೈ ಎನ್ನಬೇಕ. ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ, ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ, ಶುದ್ಧ ಜೀವನ ದಾರಿ ಹಿಡಿಬೇ. ತರತರವಾಗಿ ನಾರುವ ತೈಲಗಳು, ತರತರವಾಗಿ ನಾರುವ ತೈಲಗಳು, ಕರಿ ಕೂದಲು ಬೇಗ ಬಿಳಿ ಮಾಡುವವು, ಕರಿ ಕೂದಲು ಬೇಗ ಬಿಳಿ ಮಾಡುವವು. ಸರಿಯಲ್ಲ ಸಾತ್ವಿಗೆ ಪರಿಮಳವು ತಂಗಿ, ಸರಿಯಲ್ಲ ನಾರಿಗೆ ಪರಿಮಳವು ತಂಗಿ. ಹಿರಿಯರ ಸಂಸ್ಕೃತಿ ಕಲಿಬೇಕು ನೀ, ಹಿರಿಯರ ಸಂಸ್ಕೃತಿ ಕಲಿಬೇಕ.
ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ ಶುದ್ಧ ಜೀವನ ದಾರಿ ಹಿಡಿಬೇ ಮೂಗಿನ ಮೇಲೆ ಸೀದಾ ಬೈತಲೆ ಮೂಗಿನ ಮೇಲೆ ಸೀದಾ ಬೈತಲೆ ತೆಗೆಯುವುದಕ್ಕೊಂದು ತತ್ವವಿರುವುದು ತೆಗೆಯುವುದಕ್ಕೊಂದು ತತ್ವವಿರುವುದು ಸಾಗರವಾಗಿಯ ಸಂಸಾರವು ಸರಳ ಸಾಗರವಾಗಿಯ ಸಂಸಾರವು ಸರಳ ಸಾಗುವ ಪರಿದು ಹಿಡಿಬೇಕು ಸಾಗುವ ಪರಿದು ತಿಳಿಬೇಕು ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ ಶುದ್ಧ 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 ಜೀವನ ದಾರಿ ಹಿಡಿಬೇ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಸಂತತಿ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಸಂತತಿ ಪೂರ್ವದಿ ಸಾರುವುದು ಅಗದು ಶ್ರುತಿ ತಂಗಿ ಪೂರ್ವದಿ ಸಾರುವುದು ಅಗದು ಶ್ರುತಿ ತಂಗಿ ಗರ್ವಿಸಿ ರೀತಿ ಬಿಟ್ಟು ನಡಿಬೇಡ ತಂಗ್ಯಮ್ಮ ಗರ್ವಿಸಿ ರೀತಿ ಬಿಟ್ಟು ನಡಿಬೇಡ ತಂಗಿ ಸರ್ವಮಂಗಲೆಯಾಗಿ ಬಾಳಬೇಕ ಸರ್ವಮಂಗಲೆಯಾಗಿ ಬಾಳಬೇಕ ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ ಮದ್ಯಕ್ಕೆ ಬೈತಲೆ ಇರಬೇಕ ತಂಗಿ ಶುದ್ಧ ಜೀವನ ದಾರಿ ಶುದ್ಧ ಜೀವನ ದಾರಿ ಶುದ್ಧ ಜೀವನ ದಾರಿ ಹಿಡಿಬೇಕ ಸಂಭಜೆ ನಮ ಪಾರ್ವತಿ ಪದ ಹರ 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 ಮಹಾದೇವ ಯಾರು ಅನ್ನಕ್ಕೆ ಹೋಗ್ಬೇಡ್ರಿ ಅವ ನೀವು ಮನ್ಯಾಗ ಕೆಲಸ ಮಾಡುವಾಗ ಗಾಡಿ ಮ್ಯಾಗ ಹಲ್ಲಿ ಹೌದಲ್ರಿ ಲೊಚ್ 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 ಅಂದ್ರೆ ನೀವು ಹಂಗೆ ಸುಮ್ಮ ಕೂತಿರ್ತಾರನ ಏನಂತೀರಿ ಲೊಚ್ ಲೊಚ್ ಅಂದಾಗ ಶಿವ 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 ಅದೇನು ನಿಮ್ಮನ್ನು ಅನ್ನಂತ ಹೇಳಿರ್ತಾನ ಅನ್ನ ಅಂದಿರಂಗಲ್ಲ ಅದು ಆದರೆ ಯಾವಾಗ ಅದು ಲೊಚ್ಗುಡ್ತು ಬಾಯಾಗ ಬಾಯಿ ತುಂಬ ಬರ್ತೈತಿ ಶಿವ 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 ಮತ್ತು ಇಲ್ಲಿ ವೇದಿಕೆ ಮೇಲೆ 3.5 ಮೊಳ ಶರೀರದ ಒಂದು ಹಲ್ಲಿ ಕುಂತು ಅನ್ರಿ 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 ಅಂದರು ಅಕ್ಕ ಮಹಾದೇವಿ ಮಾತಾಕಿ ಇನ್ನೂ ನೀವು ಹಿಂದದಿರಿ ಇನ್ನೂ ಬಹಳ ಹಿಂದದಿರಿ ನೀವು ಅದಕ್ಕೆ ಇಬ್ರಂತ ಮುಂದೆ ಬರ್ರಿ ಅನ್ನೋರು ಬಸ್ಸಿನಾಗ ಒಬ್ಬ ಡ್ರೈವರ ಇನ್ನೊಬ್ಬ ಕಂಡಕ್ಟ್ರ್ ಮೂರನೇದವಾಗಿ ನಾನೊಬ್ಬವ ಮುಂದೆ ಬರ್ರಿ ಅದಕ್ಕೆ ಹಿಂದಾಗಬಾರ್ದಂತ ಇವತ್ತು ಹೆಣ್ಮಕ್ಳು ಏನು ಕಡಿಮೆ ಇಲ್ಲ ಯವ್ವ ನೀವು ಮನಸ್ಸು ಮಾಡಿದ್ರೆ ಏನು ಕಡಿಮೆ ಇಲ್ಲ ಇಲ್ಲೇನು ಕುಂತಾರಲ್ಲ ಇವ್ರನ್ನ ಕೊಕ್ಕರ್ಲೆ ಕುಂದಿರ್ಸ್ತೀರಿ ನೀವು ಮನಸ್ಸು ಮಾಡಿದ್ರೆ ಹೌದಲ್ಲ ಅದಕ್ಕೆ ನೀವು ಮನಸ್ಸು ಮಾಡಿದರೆ ಏನೆಲ್ಲ ಅದಕ್ಕೆ ಯಲ್ಲಾಲಿಂಗೇಶ್ವರ ಮಹಾರಾಜ್ ಕಿ ಗುಡ್ಡದ ಗುರು ಬಸವರಾಜೇಂದ್ರ ಮಹಾರಾಜ್ ಕಿ ಬಾಯಿ ತುಂಬ ಬರಬೇಕಂತ ಭಗವಂತನ ಸ್ಮರಣೆ ಹೊನ್ನಮ್ಮ ಮನೆಯೊಳಗೆ ಇರುವಾಗ ಭಗವಂತನ ನೆನೆಸದೇ ಇರಲಿಲ್ಲ ತಂದೆ ತಾಯಿಗಳ ಮಾತು ಸದಾವ ಕಾಲದಲ್ಲಿ ತನ್ನ ಹೃದಯಾಳದೊಳಗೆ ನೋಡ್ರಿ ಮನಸ್ಸಿನಾಗ ಇಟ್ಟುಕೊಂಡು ಮಹಾದೇವನ ಸ್ಮರಣೆ ಮಾಡುತ್ತಾ ಕರುಣೆ ಬಂದರೆ ಕಾಯೋ ಭಗವಂತ ಮರಣ ಬಂದರೆ ವಯ್ಯೋ
ಭಗವಂತನನ್ನು ಕೊಂಡಾಡುತ್ತ. ಅದಕ್ಕೆ ಯಾವತ್ತು ಈ ಭಾವ ಭಗವಂತನಲ್ಲಿ ಲೀನವಾಗಿರ್ಬೇಕಂತ. ನಾವು ಲೀನ ಅಕ್ಕಿವಿ. ಎದ್ರಾಗ ಅಕ್ಕಿವಪ್ಪ ಅಂತಂದ್ರೆ ಟಿ ವ್ಯಾಗ ಅಕ್ಕಿವಿ ನಾವು ಲೀನ. ಹೌದಲ್ರಿ? ಟಿ ವಿ ಹಚ್ಚಿರ್ತೈತಿ, ಯಾವುದೋ ಒಂದು ಧಾರಾವಾಹಿ ಬಂದಿರ್ತೈತಿ, ನೋಡಕ್ಕೆ ಕುಂತಿರ್ತಾರೆ, ಯಾತ್ತಾಗೂ ಹೋಗೋದೇ ಇಲ್ಲ. ಗಂಡ ಹೊಲದಿಂದ ಬಂದಿರ್ತಾನೆ, ಏನೋ ಒಂದು ಕಪ್ ಚಾ ತಡ್ರಿ ಇಂಟರ್ವ್ಯೂಲ್ ಬಿಡುತ್ತೆ ಇದ್ರಾಗು, ಆಮೇಲೆ ಮಾಡಿಕೊಡ್ತೀನಿ ತಡ್ರಿ. ಹಿಂಗಾಗಿತ್ತು. ಒಂದು ಸಲ ಮುದಕ್ಕೆ ನೋಡಕ್ಕೆ ಹತ್ತೈತ್ರಿ, ಟಿ ವಿ ನೋಡಕತ್ತಾಳ ವಯಸ್ಸಾದ ಅಜ್ಜಿ. ಆಯ್ ನೋಡಕತ್ತೈತಿ ಟಿ ವಿನ. ನೋಡುವಾಗ ಏನಾತಂದ್ರೆ ಅದ್ರಾಗ ಅಡ್ವರ್ಟೈಸ್ ಬಂತು ಒಂದು. ಎದ್ರದ್ದು? ಕ್ಲಿನಿಕ್ ಪ್ಲಸ್, ತಲೆ ತೊಳ್ಕೊಳ್ಳೋದು. ಬಾಯಾಗ ಹಲ್ಲಿಲ್ಲದ ಆಯಿ ಬಾಯಿ ತೆರೆದು ನೋಡಕತ್ತಿದ್ಲದು. ಮುಂದೆ ಮೊಮ್ಮ ಕುಂತಿದ್ದ. ಮೊಮ್ಮಗನ ಕರ್ಲಾಕಿ, ಏನಲ್ಲ ಅದು ಅಂದ್ಲು. ಆಯಿ ಇದು ಶ್ಯಾಂಪೂ ತಲೆಗೆ ಹಚ್ಚಿದ್ರ ಮತ್ತು ಆ ಗಾಡಿನ ಕೂದಲಕ್ಕೆ ಕಟ್ಟಿ ಎಳ್ದಲ್ಲ. ಹೌದಾಗಿ ಶ್ಯಾಂಪೂ ಹಚ್ಚಿದ್ರೆ ಹಂಗೆ ಕೂದಲು ಗಟ್ಟಿ ಹಾಕವಂತ, ಬೇಕಾದಾಗ ಗಾಡಿ ಜಗ್ಬಹುದಂತ. ಹೌದಾ ಅಲ್ಲ ಅನ್ಲಾಕಿ. ಹೌದಾಗಿ ಅಂತವು. ಅವಾಗ ಏನು ಮಾಡಿದ್ಲು, ಎಲ್ಲೋ ಐಕ ತಗೋ 20 ರೂಪಾಯಿನ, ಅದಕ್ಕೆ ಎಷ್ಟು ಬರ್ತಾವ ಅಷ್ಟು ಶ್ಯಾಂಪು ತೊಗೊಂಬ ಅಂದ್ಲಾಕಿ. ಹುಡುಗ ಹೋದ, 20 ರೂಪಾಯಿ ಶ್ಯಾಂಪು ತಂದು ಕೊಟ್ಟ. ತಗೋಯಿ ಅಂತ ತಿಳ್ಕೊಂಡು ಇವನು ಹಚ್ಕೊಂಡು ತಲೆ ತೊಳ್ಕೊಂಡ್ರೆ ಅಷ್ಟು ಗಟ್ಟಕ್ಕವಲ್ಲ, ಕೂದಲು ಗಟ್ಟಕ್ಕವಂತ ಹುಡುಗ. ದಿವಸ ಒಂದೊಂದು ಹಚ್ಚಿ ತಲೆ ತೊಳ್ಕೊಳ್ಳಕ್ಕೆ ಹತ್ತಿದ್ಲು. ಆಯಿ ತಲೆಯಾಗ ನೋಡಿದ್ರೆ ಕೂದಲು ಇಲ್ಲ, ಜಡಿ ಹಾಕಿದ್ರೆ ಎಷ್ಟು ಬೆಳ್ಳುಳ್ಳಿ ತುರುವಿನಂತ ಅಷ್ಟ ಇತ್ತು. ಆದರೂ ಬಿಡಲಿಲ್ಲ, ಹಚ್ಚಿ ತಿಕ್ಕಿ ತೊಳ್ಕೊಳ್ಳಕತ್ತಿದ್ಲು. ಒಂದು ದಿವಸ ಆಯಿ ಏನು ಮಾಡಕತ್ತಿತ್ತಂದ್ರೆ ಸಾಯಂಕಾಲ ವಾಕಿಂಗ್ ಅಂತ ಹೋದ್ಲು ಆಕಿ. ಸ್ವಲ್ಪ ಅಡ್ಡಾಡಿ ಬಂದ್ರೆ ಆ ತಡಿ ಅಂತ ತಿಳ್ಕೊಂಡು ಹೋಗೋದ್ರೊಳಗಾಗಿ ಅಲ್ಲಿ ಒಂದು ಗಾಡಿ ಸಿಕ್ಕೊಂಡ್ಬಿಟ್ಟಿತ್ತು. ಅದು ಕಬ್ಬಿನ ಗಾಡಿ ಸಿಕ್ಕೊಂಡ್ಬಿಟ್ಟಿತ್ತು. ಈ ಆಯಿಗೆ ಆಗಿಂದಾಗ ನೆನಪಿ ಬಂದುಬಿಡ್ತು. ಯಾಕೆ ಶ್ಯಾಂಪೂ ಹಚ್ಕೊಂಡು ಜಳಕ ಮಾಡಿ ಗಾಡಿ ಕಿತ್ತೋದು ನೋಡಿದ್ಲಲ್ಲ ಅದ್ರಾಗ ಟಿ ವ್ಯಾಗ. ಈ ಆಯಿ ನೋಡ್ತು, ಏನಾಗೈತಲ್ಲ ಅಂದ್ಲಾಕಿ. ಆಯಿ ಕಬ್ಬಿನ ಗಾಡಿ ಸಿಕ್ಕೊಂಡೈತಿ. ಹೌದಾ ಅಂದ್ಲು. ಎಲ್ಲ ನೀವೆಲ್ಲ ಸರಿ ಬರ್ರಿ ಅಂದ್ಲಾಕಿ. ಈ ಆಯಿ ಏನು ಮಾಡ್ತಿದ್ದಿತ್ತು, ತುಂಬಿದ ಗಾಡಿದು ಈಗೇನು ಮಾಡ್ತಿದ್ದಾಳು? ಸರಿ ಅಲ್ಲ, ನಾನು ಒಬ್ಬಳೆ ಕಿತ್ತೀನಿ ಅದನ್ನು ಅನ್ಲಿಕ್ಕಿ. ಆತು ಬಿಡು, ಕಳೆಬಾರ ಐತನ ಅನ್ಲಾಕಿ. ಯಾಕೆ ಆಯಿ ಅಂದ, ಬೇಕಿದ್ರೆ ಕೊಡ್ರಿ. ಐತೆ ಆಯಿ ಕೊಟ್ಟರು. ಆಕೆ ಏನು ಮಾಡಿದ್ಲು, ಆ ಕಳೆಬಾರಿತ್ತಲ್ಲ ಅದನ್ನು ತನ್ನ ಜಡಿಗೆ ಕಟ್ಕೊಂಡ್ಲು. ಅದನ್ನು ಟ್ಯಾಕ್ಟ್ರಿ ಮುಂದೆ ಏನು ಬಂಪರ್ ಅಂತ ಇರ್ತಲ್ಲ, ಆ ಬಂಪರ್ಗೆ ಕಟ್ಸಿಲ್ಲ. ಅದನ್ನು ಕಟ್ರಲ್ಲ, ಇದನ್ನು ಯಾರು ಮುಟ್ಟಬೇಡ್ರಿ, ಸರಿ ಹಿಂದಕ್ಕೆ ಅನ್ಲಾಕಿ. ಅವರು ಹಿಂದಕ್ಕೆ ಸರಿದ್ರು. 2 ಸಲ ಕೊಡವಿಲ್ ನೋಡ್ರಿ ಆಯಿ, ಕೆತ್ತಿ ಬಿಡ್ತೀವಲ್ರಿ ಗಾಡಿ. ಅಲ್ರಿ ತಲೆಪಟ್ಟಿನ ಕಿತ್ಕೊಂಡು ಕಿತ್ತೇನಲ್ಲ ಗಾಡಿ ಅನ್ಲು. ಅವಾಗ ಅವ್ರು ಹೇಳಿದ್ರು, ಆಯಿ ಇಲ್ಲಿ ಬಿದ್ದೈತಿ ನೋಡಿ, ಕಿತ್ತಿ ಬಿದ್ದೈತಿ ಇಲ್ಲಿ. ಆದ್ರೆ ನಾವು ನೋಡುವಂಥ ಅದು ಎಲ್ಲ ಸತ್ಯ ಅಲ್ಲ, ಅದೆಲ್ಲ ಗಟ್ಟಿ ಅಲ್ಲ. ಅದು ವ್ಯವಹಾರ. ತಮ್ಮದೇ ಆಗಿರುವಂಥ ಸಂಪತ್ತು ಬೆಳೆಸಿಕೊಳ್ಳಾಕ. ಆದರೆ ಇಲ್ಲಿ ಹಾಗೇನಿಲ್ಲ. ಗುಣವಂತಿಯಾಗಿರುವಂಥ ಘನವಂತಿಯಾಗಿರುವಂಥ ಈ ದಂಪತಿಗಳು ಅನೋನ್ಯವಾಗಿದ್ದಾರೆ, ಪ್ರೀತಿಯಿಂದ ಅದಾರ, ಬಹಳ ಪ್ರೇಮದಿಂದ. ವೀಣೆಗೂಡಿದ ತಂತಿಗೂಡಿದ ವೀಣೆಯಂತೆ ಇವರೀರ್ವರ ಭಾವ ಒಂದಾಗಿದೆ. ಗಂಡ ಹೆಂಡರು ಒಂದಾಗಿದ್ದಾರೆ, ಹಂಗೆ ಇರ್ಬೇಕು. ಗಂಡ ಹೆಂಡರ ಮನ ಒಂದಾದರೆ ನಂದಾದೀಪೋ ಮಲ್ಲಯ್ಯ.
ಗಂಡ ಹೆಂಡರ ಮನ ಎರಡಾದರೆ ದಂಡ ತಪ್ಪದು ಮಲ್ಲಯ್ಯ. ಹಾಗೆ ಇರ್ಬೇಕಂತ. ಇಲ್ಲಿ ಬಹಳ ಪ್ರೀತಿಯಿಂದ ಹೆಂಡತಿಯನ್ನು ಹಚ್ಚಿಕೊಂಡಾನ ಎಲ್ಲಪ್ಪ. ಅಷ್ಟೊಂದು ಪ್ರೀತಿಯಿಂದ ಇರುವಂಥ ಪ್ರಸಂಗದೊಳಗೆ ಸತಿಪತಿಯರೊಂದಾಗಿ ಕಷ್ಟಗಳ ಗೆಲ್ಲೋಣ ಬೆಂದಳ ಹೊನ್ನಮ್ಮ. ಸತಿ ನುಡಿದ ಮಾತಿನಿಂ ಧೈರ್ಯ ಬಡೆದ ಎಲ್ಲಪ್ಪ. ಗತಿಸಿರುವ ಘಟನೆಗಳ ನೆನಪಿಂದೆ ಹೊರಗಿರಿಸಿ ಮತಿವಂತ ಸತಿ ಮತ್ತೆ ತಾಯಿ ತಂದೆಗಳ ಕೂಡಿ ಸಂತೋಷದಿಂದಲೇ ಗಂಡನಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಕ್ಕಂಥ ಏನ್ರಿ ನಮ್ಮ ಬಾಳಿನೊಳಗೆ ಏನೇ ಬರಲಿ ಈರುವರು ಕೂಡ ಬದುಕನ್ನು ಬಂಗಾರ ಮಾಡಿಕೊಳ್ಳೋಣ. ನಿನಗ ನಾನು ನಮಗ ನೀವು ಹೀಗೆ ಗಂಡ ಹೆಂಡರು ಹೇಗಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಹಾಲಿನೊಳಗೆ ಸಕ್ಕರೆಯನ್ನು ಬೆರೆಸಿದಂತೆ. ಅದಕ್ಕೆ ಹೇಳಿದರು ದೊಡ್ಡವರು ಗಂಡ ಹೆಂಡರು ಒಳ್ಳೆಯ ತೆರನಾಗಿದ್ದರು. ಅದಕ್ಕೆ ಹೇಳಿದರು ಸತಿಪತಿ ಇದ್ದರ ಹಿತವಂತರಿರಬೇಕು. ಕುಂಬಾರ ಹುಳದಂಗ ಸಂಸಾರ ಮಾಡಿದ್ರೆ ಬೆನ್ನ ಹಿಂದೆ ಐತೆ ತಂಗಿ ಕೈಲಾಸ. ಹಾಂಗ ಇದ್ರು. ಹೆಂಡತಿಯನ್ನು ಬಿಟ್ಟು ಅರಗಳಿಗೆ ಕೂಡ ಇರಲಿಲ್ಲಂತ ಎಲ್ಲಪ್ಪ. ಅಷ್ಟೊಂದು ಹೆಂಡತಿಯನ್ನು ಹಚ್ಚಿಕೊಂಡಾನ. ಗಂಡನನ್ನು ಅಷ್ಟೇ ಪ್ರೀತಿ ಮಾಡ್ತಕ್ಕಂಥವಳಾಗಿದ್ಲು. ಯಾವತ್ತು ದಂಪತಿಗಳು ಹೀಗೆ ಇರಬೇಕಂತ, ಗಂಡ ಹೆಂಡರು ಹಿಂಗೆ ಇರ್ಬೇಕಂತ. ತಂದೆ ಹೇಳ್ತಾ ಇದ್ದ ಎಲ್ಲಪ್ಪ ಯಾಕೋ ಹೋಗಲಿಲ್ಲಲ್ಲ ಹೊಲಕ್ಕೆ. ಇಲ್ಲ ತಡಿಯಪ್ಪ ಇನ್ನೂ ಊಟ ಮಾಡಿಲ್ಲ ತಡಿ. ಹೊನ್ನಮ್ಮ ಸೊಸೆಗೆ ಹೇಳ್ತಿದ್ದ ಏ ಹೊನ್ನಮ್ಮ ಯಾಕವ್ವ ಇನ್ನೂ ಅಡುಗೆ ಆಗಿಲ್ಲ. ಇಲ್ರಿ ಮಾವರ ಎಲ್ಲ ಆಗೈತಿ. ಕಾಶಿ ನೀನಾದರೂ ಊಟಕ್ಕೆ ನೀಡು. ಗಂಡ ಹೆಂಡರಲ್ಲಿ ಅಂಥ ಅನೋನ್ಯ ಇತ್ತು, ಅಂಥ ಬಾಂಧವ್ಯ ಇತ್ತು, ಅಂಥ ಪ್ರೀತಿ ಇತ್ತು. ಹೆಂಡತಿ ಅಂತಂದ್ರೆ ಪಂಚ ಪ್ರಾಣ ಅಂತ ತಿಳ್ಕೊಂಡಿದ್ದ. ಹಂಗೆ ಇರಬೇಕು. ಅದಕ್ಕೆ ಒಬ್ಬ ಕವಿ ಬರೀತಾನೆ, ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಕಬ್ಬಿಗ ನೂರಿಗೆ ದಾರಿಗಳೆರಡೆ ಕನಸೇ ಇರಬೇಕು. ಹಳ್ಳಿಯ ದೊರೆತನ ಸಿಗುವಂತಿದ್ದರೆ ನನಗದು ಸಿಗಬೇಕು. ಹೆಂಡತಿಯೊಡನೆ ಬಡತನ ಸಿರಿತನ ಏನೂ ಭಯವಿಲ್ಲ. ಹೆಂಡತಿಯೊಡನೆ ಬಡತನ ಸಿರಿತನ ಏನೂ ಭಯವಿಲ್ಲ. ಹೆಣ್ಣಿನ ಭಾಗ್ಯವನರಿಯದ ಗಂಡಿಗೆ ಎಂದು ಸುಖವಿಲ್ಲ. ಹೆಂಡತಿಯೊಬ್ಬಳು ಭರಣಿಯ ತೆರೆದರೆ ಅರಿಶಿಣ ಕುಂಕುಮ ಅವಳದೇ ಸಂಪತ್ತು. ತುಟಿಗಳ ದಿಂಪಿರೆ 2-3 ಮುತ್ತು. ಹೆಂಡತಿಯೊಬ್ಬಳು ಇಂಥ ಅನೋನ್ಯ ಆ ದಂಪತಿಗಳಲ್ಲಿರುವಾಗ ಅತ್ತಿಯಾಗಲಿ ಮಾವನಾಗಲಿ ಒಮ್ಮೆಯಾದರೂ ಹೊನ್ನಮ್ಮನಿಗೆ ಒಂದು ಮಾತು ಆಡಲಿಲ್ಲ. ಹೊನ್ನಮ್ಮನಾದರೂ ಅತ್ತೆ ಮಾವರನ್ನು ಅಂಥ ಪ್ರೀತಿಯಿಂದ ನೋಡುವಂಥವಳಾಗಿದ್ಲು. ಮೊದಲು ತಾನು ಅತ್ತೆ ಮಾವರ ಸೇವಾ. ಅದಕ್ಕೆ ಹೇಳಿದ ದೊಡ್ಡವರು ಸೊಸೆಯಾದವಳು ಅತ್ತೆ ಮಾವಂದರ ಸೇವಾ ಮಾಡಬೇಕು. ಮಕ್ಕಳಾದವರು ಹೆತ್ತ ತಂದೆ ತಾಯಿಗಳ ಸೇವಾ ಮಾಡಬೇಕು. ಭಕ್ತರಾದವರು ಗುರುವಿನ ಮಠದ ಸೇವಾ ಮಾಡಬೇಕು. ಆದರೆ ಇವತ್ತಿನ ದಿನಮಾನದೊಳಗೆ ಜನ ಸೇವಾ ಮಾಡೋದು ಬಹಳ ಕಡಿಮೆ ಮಾಡೈತಿ, ಸೇವನ ಮಾಡೋದು ಹೆಚ್ಚಾಗೈತಿ. ಹೌದಲ್ರಿ? ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ, ಮಾಡಬೇಕು ಸೇವಾ. ಪ್ರತಿನಿತ್ಯರು ಇವತ್ತು ಮಠ ಐತಂತಂದ್ರೆ
ಕಸ ಹೊಡೆದ್ರೆ ನಿನ್ನ ಜೀವನ ಹಸನಾಗ್ತೈತಿ. ಬರೀ ಕಸ ಹೊಡೆದ್ರೆ ಮಠದ ಮುಂದೆ ಬಂದು ಅಂಥ ಒಂದು ಶಕ್ತಿ ಬರೀ ಆ ಹುಡಿ ನಿನ್ನ ದೇಹಕ್ಕೆ ಆವರಿಸಿಕೊಂಡ್ರೆ ತನುವಿಗಂಟಿರ್ತಕ್ಕಂಥ ಕಾಯಿಲೆ ಇದ್ರವೆಲ್ಲ ಪರಿಹಾರವಾಗಿ ಹೋಗ್ತಾವೆ. ಯಾಕೆ? ಇದು ಪವಿತ್ರವಾಗಿರುವಂಥ ಕ್ಷೇತ್ರ. ಈ ಮಠ ಇದು ಪವಿತ್ರವಾಗಿರುವಂಥದ್ದು. ಪರಮ ಪೂಜ್ಯರು ತಪ ಮಾಡಿದ ಭೂಮಿ, ಜಪ ಮಾಡಿದ ಭೂಮಿ, ಲಿಂಗಾರ್ಚನೆ ಮಾಡಿದ ಭೂಮಿ. ಇಂಥ ಪುಣ್ಯ ಭೂಮಿಯೊಳಗೆ ನಾವು ಪುಣ್ಯನ ಪಡ್ಕೊಳ್ಬೇಕು ವಿನಃ ಆದರೆ ಯಾರು ಬರಿಗೈಯಿಂದ ಹೋಗಬಾರ್ದಂತ. ಅದಕ್ಕೆ ಏನು ಮಾಡಬೇಕು? ಸೇವಾ. ಸೇವಾ ಮುತ್ಯಾರಿ ಹೇಳಂಗಿಲ್ಲ ನಿಮಗೆ, ನೀವು ಕಸ ಹೊಡೀರಿ ಅದನ್ನು ಮಾಡಿರಿ, ಯಾರಿಗೂ ಹೇಳಂಗಿಲ್ಲ ಅವು, ಯಾವುದೂ ಹೇಳಂಗಿಲ್ಲ ಅವು. ಯಾಕೆ? ಅದು ನಿಮ್ಮ ಮಠ. ನಮ್ಮ ಮಠ ಅಂದಾಗ ನಮ್ಮ ಮನೆ ಅಂತ ತಿಳ್ಕೊಳ್ಬೇಕು. ಏನ ಇದ್ರೂ ಸಹಿತ ಮನಮುಟ್ಟಿ ನಾವು ಇಲ್ಲಿ ಮಹಾತ್ಮರ ಸೇವೆಯನ್ನು ಮುಟ್ಟಿದ್ರೆ ಆ ಪುಣ್ಯದ ಫಲ ನಮ್ಮ ಮನೆಯನ್ನು ತಲುಪ್ತೈತಿ. ಅದಕ್ಕೋಸ್ಕರವಾಗಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸೇವಾ ಪ್ರತಿಯೊಬ್ಬರು ಮಾಡಬೇಕು. ಇಲ್ಲಿ ಅಡುಗೆ ಮಾಡೋದ್ರಿಂದ ಆಗಲಿ, ನೀಡೋದ್ರಿಂದ, ಹಸನ ಮಾಡೋದ್ರಿಂದ, ತೊಳೆಯೋದು, ತಿಕ್ಕೋದು ಮಾಡ್ತೀರಿ. ನಾನು ನೋಡಕತ್ತೀನಿ ಈಗ ದಿವಸ ಹುಡುಗರೆಲ್ಲ ನಿಂತ್ಕೊಂಡು ಪ್ರಸಾದ ಆದಮೇಲೆ ಪ್ರತಿಯೊಬ್ಬರು ನಿಂತ್ಕೊಂಡು ಮಾಡ್ತಾರೆ. ಕೊನೆಯದಾಗಿ ಸ್ವಚ್ಛಗೊಳಿಸಿ ಹೋಗುವಾಗ ಎಲ್ಲ ಸ್ವಚ್ಛ ಕಸ ಹೊಡೆದು. ಬರೀ ಇದು ಒಂದ ಮಟ್ಟ ಅಲ್ಲ, ನೀವು ಎಲ್ಲೇ ಹೋದರೂ ಸಹಿತ ಹಾಂಗೆ ಪ್ರಸಾದ ಉಂಡು ಬರಬಾರ್ದಂತ. ಕೈಲಾದಷ್ಟು ಮನಮುಟ್ಟಿಯಲ್ಲಿ ಸೇವಾ ಕೆಲಸ ಮಾಡಿ ಬರಬೇಕು. ಆ ನಿಟ್ಟಿನೊಳಗೆ ತನ್ನ ಮನೆಯನ್ನೆಲ್ಲ ಹಸನು ಮಾಡಿಕೊಳ್ತಾಳ ಹೊನ್ನಮ್ಮ. ಅತ್ತೆ ಮಾವಂದಿರ ಸೇವಾ ಮಾಡ್ತಾಳ. ತಾನೇ ಪುಣ್ಯವಂತಿ. ಹಾಗಾದರೆ ಮನೆಯೊಳಗೆ ಆ ತಾಯಿ ನಿರಂತರವಾಗಿ ಅತ್ತೆ ಮಾವಂದಿರ ಸೇವಾ ಮಾಡುವಾಗ ಮುಂದೆ ಆ ತಾಯಿಗೆ ಮಕ್ಕಳಾಗುವ ಭಾಗ್ಯ ಬಂತೋ ಅಥವಾ ಇಲ್ಲೋ, ಮುಂದೆ ಅವರ ಬಾಳು ಬೆಳಗಿತೋ ಅಥವಾ ಇಲ್ಲೋ ಅನ್ನುವಂಥ ವಿಚಾರ ನಾಳಿನ ದಿವಸ ಒಳ್ಳೆ